ನೀರಿಗಾಗಿ ಜನ ಬೆಂಗಳೂರಿನಲ್ಲಿ ಹೇಗೆ ಪರಿತಪಿಸ್ತಾ ಇದ್ದಾರೆ ಅಂತ ಪ್ರತಿನಿತ್ಯ ನಾವು ಕೂಡ ವರದಿಯನ್ನು ಮಾಡ್ತಾ ಇದ್ದೀವಿ. ಈ ನಡುವೆ ಸರ್ಕಾರ ಹೇಳೋದೊಂದು ಮಾಡೋದೊಂದ ಅನ್ನೋ ಪ್ರಶ್ನೆ ಇದೆ. ಇನ್ನೊಂದು ಕಡೆಗೆ ಜಲಮಂಡಳಿ ಬುರುಡೆ ಬಿಡೋದು ಕೂಡ ಬಯಲಾಗಿದೆ. ಟ್ಯಾಂಕರ್ ಮೂಲಕ ಫ್ರೀ ನೀರು ಕೊಡ್ತೀವಿ ಅಂತ ಜಲಮಂಡಳಿ ಸುಳ್ಳು ಹೇಳಿಕೆಯನ್ನು ಕೊಟ್ಟಿದೆ. BWSSB ಸಹಾಯವಾಣಿಗೆ ಕಾಲ್ ಮಾಡಿದ್ರೆ ಟ್ಯಾಂಕರ್ ಅವೈಲಬಿಲಿಟಿ ಇಲ್ಲ ಅನ್ನೋ ಆನ್ಸರ್ ಸಿಗ್ತಾ ಇದೆ. ಪಬ್ಲಿಕ್ ಟಿವಿ ನಡೆಸಿದ ರಿಯಾಲಿಟಿ ಚೆಕ್ನಲ್ಲಿ ಜಲಮಂಡಳಿಯ ಸುಳ್ಳಿನ ನಾಟಕ ಬಯಲಾಗಿದೆ. ಸಹಾಯವಾಣಿಗೆ ಕರೆ ಮಾಡಿದಂತಹ ಜನ ಸುಸ್ತು ಹೊಡೆದಿದ್ದಾರೆ. ಸಹಾಯವಾಣಿ ಕಾಲ್ ಕನೆಕ್ಟ್ ಆಗಲ್ಲ. ಒಂದು ವೇಳೆ ಕನೆಕ್ಟ್ ಆದ್ರೂ BBMP ಹೆಲ್ಪ್ ಲೈನ್ ನಂಬರ್ ಅನ್ನ ಫಾರ್ವರ್ಡ್ ಮಾಡಿ BBMPಗೆ ತಗಲಾಕುವ ಯತ್ನಗಳು ನಡೀತಾ ಇದೆ. ಆರಂಭಕ್ಕೂ ಮುನ್ನವೇ ರಾಜಧಾನಿ ಬೆಂಗಳೂರಲ್ಲಿ ವಾಟರ್ ಎಮರ್ಜೆನ್ಸಿ ಶುರುವಾಗಿದೆ. ಕುಡಿಯೋದಕ್ಕೆ ನೀರು ಸಿಗದೆ ಜನ ತತ್ತರಿಸ್ತಾ ಇದ್ದಾರೆ. ಸೊ ಈಗಾಗಲೇ ಜಲಮಂಡಳಿ ಕೂಡ ಎಲ್ಲೆಲ್ಲಿ ನೀರಿನ ಅಭಾವ ಇದೆ ಅಲ್ಲಿ ಉಚಿತವಾಗಿ ಟ್ಯಾಂಕರ್ನ ಮೂಲಕವಾಗಿ ನೀರನ್ನು ಪೂರೈಕೆ ಮಾಡ್ತೀವಿ ಅನ್ನುವಂತಹ ಭರವಸೆಯನ್ನು ಕೂಡ ಕೊಟ್ಟಿದೆ. ಹಾಗಿದ್ರೆ ಜಲಮಂಡಳಿಯ ಅಧಿಕಾರಿಗಳು ಉಚಿತವಾಗಿ ನೀರನ್ನು ಪೂರೈಕೆ ಮಾಡ್ತಾರಾ? ಆಸ್ ಎ ಒಬ್ಬ ಏರಿಯಾದ ನೀರು ಬೇಕು ಅನ್ನುವಂತಹ ವಿಚಾರವನ್ನು ಮುಂದಿಟ್ಕೊಂಡು ಟೋಲ್ ಫ್ರೀ ನಂಬರ್ಗೆ ಕಾಲನ್ನು ಮಾಡ್ತೇನೆ. ಸೊ ಬಹುಶಃ ನೀರನ್ನು ಕಳಿಸ್ಕೊಡುವಂತಹ ಕೆಲಸವನ್ನು ಮಾಡ್ತಾರಾ ನೋಡೋಣ. ಸರ್ ನಮಸ್ಕಾರ. ಸರ್ ರಾಜೇಶ್ ಅಂತ, ನಾನು ವಿಜಯನಗರ ಹೊಸಳ್ಳಿ ಏರಿಯಾ ಸರ್. ಸರ್ ನಮಗೆ ನೀರು ಬರ್ತಾ ಇಲ್ಲ ಸರ್. 4 ದಿನಕ್ಕೊಮ್ಮೆ ಬಿಟ್ಟು 3 ದಿನಕ್ಕೊಮ್ಮೆ ಬಿಟ್ಟು ಬರುತ್ತೆ. ಅದೇ ಟ್ಯಾಂಕರ್ ಅಲ್ಲಿ ಕಳಿಸ್ಕೊಡ್ತೀರಿ ಸರ್? ಟ್ಯಾಂಕರ್ ಸರ್, ಇದು ಇಂಜಿನಿಯರ್ ನಂಬರ್ ಕೊಡ್ತೀನಿ, ಅವ್ರು ಕೇಳಿ ಕಳಿಸ್ಕೊಡ್ತಾರೆ. ಹಲೋ ಮೇಡಮ್ ನಮಸ್ತೆ. ನಮಸ್ತೆ, ಹೇಳಿ. ಮೇಡಮ್ ರಾಜೇಶ್ ಅಂತ, ಹೇಳಿ. ಇವು ಹೆಡ್ ಆಫೀಸ್ ಕಾಲ್ ಮಾಡಿದ್ವಿ ಮೇಡಮ್. ಅದೇ ನಮ್ಮ ಏರಿಯಾದಲ್ಲಿ ನೀರು ಬರ್ತಾ ಇಲ್ಲ ಮೇಡಮ್. ಯಾವ ಏರಿಯಾ? ಹೊಸಳ್ಳಿ ಫಸ್ಟ್ ಮೇನ್ ರೋಡ್ 5th ಕ್ರಾಸ್ ಮೇಡಮ್. ಇದು ಇವತ್ತು ಶಟ್ ಡೌನ್ ಅಲ್ವಾ ಸರ್? ಸಪ್ಲೈ ಯಾವಾಗಿತ್ತು ನಿಮಗೆ? 2-3 ದಿನ ಆಯ್ತು ಮೇಡಮ್, ಬಂದೇ ಇಲ್ಲ. ನಿನ್ನೆ ಸಪ್ಲೈ ಇತ್ತು ನಿಮಗೆ, ಇವತ್ತು ಶಟ್ ಡೌನ್ ಇದೆ, ನಾಳೆ ಬರುತ್ತೆ. ನಿನ್ನೆ ಬಂದಿದೆ ಅಲ್ಲ? ನಿನ್ನೆ ನೀರ್ ಬಂದಿದೆ ನಿಮ್ಮ ಏರಿಯಾಕ್ಕೆ? ಇಲ್ಲ, ಬಂದಿಲ್ಲ ಮೇಡಮ್. ಹೌದಾ, ಸರಿ. ನೆಕ್ಸ್ಟ್ ಸಪ್ಲೈ ಅಲ್ಲಿ ಬರುತ್ತೆ ಸರ್. ನಿಮ್ ಬಿಲ್ ಕಳಿಸಿ ಚೆಕ್ ಮಾಡಿಸ್ತೀನಂತೆ. ಮೇಡಮ್ ಇದು ಟ್ಯಾಂಕರ್ ಮೂಲಕ ಏನ ಕಳಿಸ್ತೀರಿ ಮೇಡಮ್? ಇಲ್ಲ ಸರ್, ಟ್ಯಾಂಕರ್ಗಳಿಲ್ಲ ಈಗ. ಹೌದಾ, ಯಾವಾಗ ಸಿಗುತ್ತೆ ಮೇಡಮ್? ಟ್ಯಾಂಕರ್ ಇವಾಗ 2 ದಿನ ಶಟ್ ಡೌನ್ ಅಲ್ಲ ಸರ್. ಟ್ಯಾಂಕರ್ ಏರಿಯಾದ್ ಬರೋದಿಲ್ಲ ಇವತ್ತು. ತೀರಾ ಎಮರ್ಜೆನ್ಸಿ ಇರೋ ಏರಿಯಾ, ಸ್ಮಾಲ್ ಪಾಕೆಟ್ಸ್ ಕಡೆ, ಮಾಗಡಿ ರೋಡ್ ಕಡೆ ಹೋಗಿದೆ ಟ್ಯಾಂಕರು. ನಮ್ಮ ಏರಿಯಾಕ್ ಬಂದಿಲ್ಲ. 2-3 ದಿನ ಆಯ್ತು ಮೇಡಮ್, ನೀರೇ ಇಲ್ಲ, ಕುಡಿಯೋಕೆ ಇಲ್ಲ. ನಿನ್ನೆ ಸಪ್ಲೈ ಇತ್ತು ಸರ್, ಅದಕ್ಕೆ ಬಿಲ್ ಕಳಿಸಿ ಚೆಕ್ ಮಾಡಿಸ್ತೀನಿ ಅಂತ ಹೇಳ್ತಾ ಇರೋದು.